ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುತ್ತು. ಈ ಒಂದು ವಿಡಿಯೋದಲ್ಲಿ ಗದ್ಯ ಭಾಗ 1 6ನೇ ತರಗತಿ ಗದ್ಯ ಭಾಗ 1 ದೊಡ್ಡವರ ದಾರಿ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ತಿಳಿತಾ ಹೋಗೋಣ. ಇದನ್ನು ಯಾರಪ್ಪ ಬರೆದಿದ್ದಾರೆ ಅಂದರೆ ಬೇಗೂರು ರಮೇಶ್ ಅವರು ಬರೆದಿದ್ದಾರೆ. ಹಾಗಾದರೆ ಇವರು ಬರೆದಿರ್ತಕ್ಕಂಥ ಒಂದು ಕೃತಿ ಅಂದರೆ ಒಂದು ಪಾಠ ದೊಡ್ಡವರ ದಾರಿ. ಈ ಒಂದು ಪಾಠದ ಪ್ರಶ್ನೋತ್ತರಗಳು, ಕವಿ ಪರಿಚಯಗಳು ಎಲ್ಲವನ್ನು ನೋಡ್ತಾ ತಿಳಿತಾ ಹೋಗೋಣ ಬನ್ನಿ. ಹಾಗಾದರೆ ಈ ಒಂದು ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಅನೇಕ ವಿಡಿಯೋಗಳಿಗೆ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಅನೇಕ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಇಲ್ಲಿಗೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ ಇದುವರೆಗೂ ನೀವು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಅಥವಾ ಜಾಯಿನ್ ಆಗದಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ಗೆ ಹೋಗಿ ನಮ್ಮ ಚಾನಲನ್ನು ಜಾಯಿನ್ ಆಗಬಹುದು. ಜಾಯಿನ್ ಆಗೋದರ ಮೂಲಕ ನೀವು ಪಡೆದುಕೊಳ್ಳುವಂತಹ ಉಪಯೋಗಗಳು ಪ್ರತಿನಿತ್ಯ 100 ಕ್ವೆಶ್ಚನ್ಗಳನ್ನು ಕ್ವಿಜ್ ರೂಪದಲ್ಲಿ ನೀಡಲಾಗುತ್ತದೆ ಮತ್ತು ಪ್ರತಿ ವಿಡಿಯೋಗಳ PDF ನಿಮಗೆ ದೊರೆಯುತ್ತದೆ ಮತ್ತು ಪ್ರತಿದಿನದ ಪತ್ರಿಕೆಗಳು ಮತ್ತು ಎಲ್ಲ ತರಗತಿ ನಡೆಸುವ ಪರೀಕ್ಷೆಗಳ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಮತ್ತು ಉತ್ತರ ಪತ್ರಿಕೆಯನ್ನು ನಿಮಗೆ PDF ಮುಖಾಂತರ ದೊರೆಯುತ್ತದೆ. ಹಾಗಾದರೆ ಈ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೀವಿ, ಈಗಲೇ ಹೋಗಿ ಜಾಯಿನ್ ಆಗಿ. ಕವಿ ಪರಿಚಯ ಅಂದರೆ ಕೃತಿ ಪರಿಚಯ, ಕೃತಿಕಾರರ ಪರಿಚಯನ ನೋಡ್ತಾ ತಿಳಿತಾ ಹೋಗೋಣ. ಮೊದಲು ಇಲ್ಲಿ ಏನಪ್ಪ ಅಂತಂದರೆ ಲೇಖಕರು ಯಾರಪ್ಪ ಅಂತಂದರೆ ಬೇಗೋ ರಮೇಶ್. ಜನನ ಯಾವಾಗ ಅಂದರೆ 1945 ಆಗಸ್ಟ್ 22 ಮೈಸೂರು ಜಿಲ್ಲೆ ಕೃಷ್ಣರಾಜನಗರ ದೊಡ್ಡ ತಾಲೂಕು ದೊಡ್ಡ ಹೊನಸೋಗೆ ಗ್ರಾಮ. ಇದರಲ್ಲಿ ಇವರು ಬೇಗೂರು ರಮೇಶ್ ಅವರು ಜನಿಸ್ತಾರೆ. ಇವರ ತಂದೆ ತಾಯಿ ಯಾರಪ್ಪ ಅಂತಂದರೆ ರಾಧಮ್ಮ ತಾಯಿ, ತಂದೆ BS ಗೋವಿಂದರಾಜು. ಇವರು ವಿದ್ಯಾಭ್ಯಾಸ ಏನಪ್ಪ ಅಂತಂದರೆ ಇವರು BA ಪದವೀಧರರು. ಏನಪ್ಪ ಅಂದರೆ ಇವರು BA ಪದವೀಧರರು. ಮತ್ತು ಇವರ ಒಂದು ವೃತ್ತಿ ಏನಪ್ಪ ಅಂತಂದರೆ ನಿವೃತ್ತ ಕಾರ್ಯನಿರ್ವಾಹಕ ಅಭಿಯಂತಕರು ಮತ್ತು ಕವಿ ಕೂಡ. ಆಮೇಲೆ ಇವರ ಪ್ರವೃತ್ತಿ ಏನಾಗಿತ್ತು ಅಂದರೆ ಸಾಹಿತಿ, ಭಾಷಾಂತಕಾರರು ಮತ್ತು ಗಮಕಿ. ವಚನಗಳ ಅಂಕಿತ ಏನಪ್ಪ ಅಂತಂದರೆ ಶಾಂತಿ ಪ್ರಿಯ. ಇನ್ನು ಇವರ ಒಂದು ಕೃತಿಗಳನ್ನು ನೋಡೋಣ. ಕೃತಿಗಳು ಮತ್ತು ಪ್ರಶಸ್ತಿಗಳನ್ನು ನೋಡಿದ ತಕ್ಷಣ ಅಭ್ಯಾಸಗಳ ಕಡೆ ಗಮನವನ್ನು ಹರಿಸೋಣ. ಯಾವುದೇ ಒಂದು ಪಾಠಗಳನ್ನು ಬರೆಯುವ ಮುಂಚೆ ನೀವು ದಯವಿಟ್ಟು ಕೃತಿಗಾರರ ಪರಿಚಯಗಳನ್ನು ದಯವಿಟ್ಟು ಬರೆಯಿರಿ. ಮೊದಲು ಕೃತಿಗಳನ್ನು ನಾವು ಇಲ್ಲಿ ನೋಡೋಣ. ಕನ್ನಡದಲ್ಲಿ 500ಕ್ಕಿಂತಲೂ ಹೆಚ್ಚು ಕೃತಿಗಳು, ವಿಶ್ವಖ್ಯಾತ ಮಹಿಳೆಯರು, ನಮ್ಮ ಗಮಕಿಗಳು, ಕನ್ನಡ ಕವಿರತ್ನೆಯರು, ವಿಜ್ಞಾನಿಗಳು, ದೇಶಭಕ್ತರು, ಜೀವನ ಚರಿತ್ರೆಗಳು, ವಚನ ಸಾಗರ ಪ್ರಶಸ್ತಿ. ಈ ರೀತಿಯಾಗಿ ಇವರು ಕವನಗಳನ್ನು ಅಂದರೆ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಹಾಗಾದರೆ ಇವರು ಪ್ರಶಸ್ತಿಗಳನ್ನು ನೋಡೋಣ. ಹಾಗಾದರೆ ಪ್ರಶಸ್ತಿಗಳು ಏನಪ್ಪ ಅಂತಂದರೆ ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 600 ವಚನಗಳ ಸಂಕಲನ ವಚನ ಸಾಗರ ಕೃತಿಗೆ ಸರ್ MV ನವರತ್ನ ಪ್ರಶಸ್ತಿ, ಡೆಪ್ಯೂಟಿ ಚನ್ನಬಸಪ್ಪ ರಾಜ್ಯ ಪ್ರಶಸ್ತಿ. ಇವರಿಗೆ ಇಷ್ಟು ಪ್ರಶಸ್ತಿಗಳು ದೊರಕಿದ್ದಾವೆ. ಆಯಿತಾ, ಇಷ್ಟು ಪ್ರಶಸ್ತಿಗಳು ದೊರಕಿದ್ದಾವೆ. ಆದ ತಕ್ಷಣ ಇಲ್ಲಿ ನೆಕ್ಸ್ಟ್ ನೋಡೋದಾದರೆ ಏನಪ್ಪ ಅಂತಂದರೆ ಇವರು ಪ್ರಸ್ತುತ ಈ ಒಂದು ಪಾಠವನ್ನು ಎದರಿಂದ ಆರಿಸ್ಕೊಂಡಾರ ಅಂತಂದ್ರೆ ಪ್ರಸ್ತುತ ಪಾಠವನ್ನು ಇವರು ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಈ ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಎಂಬ ಕೃತಿಯಿಂದ ಈ ಒಂದು ಕೃತಿಯನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಹಾಗಾದರೆ ಇಲ್ಲಿ ಅಭ್ಯಾಸಗಳ ಕಡೆ ಗಮನವನ್ನು ಹರಿಸೋಣ. ಹಾಗಾದರೆ ಬನ್ನಿ ಅಭ್ಯಾಸಗಳ ಕಡೆ ಹೋಗೋಣ. ಇಲ್ಲಿ ಮೊದಲು ನೋಡಿ ಅಭ್ಯಾಸಗಳಂತ ಇದೆ. ಅಭ್ಯಾಸಗಳಂದರೆ ಮೊದಲನೇ ಮುಖ್ಯ ಪ್ರಶ್ನೆ ಏನಿರುವಂಥದ್ದು ಅಂದರೆ ಆವರಣದಲ್ಲಿ ಕೊಟ್ಟಿರುವ ಪದಗಳಿಗೆ ಸೂಕ್ತವಾದದ್ದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿದ್ದಾರೆ. ಇಲ್ಲಿ ನಾನು ಸೈಡಲ್ಲಿ ಉತ್ತರವನ್ನು ಹಾಕಿರ್ತೀನಿ, ನೀವು ಉತ್ತರವನ್ನು ನೋಡ್ಕೋಬೋದು. ಇಲ್ಲಿ ಸೈಡಲ್ಲಿ ಉತ್ತರವನ್ನು ಇದೆಯೇ, ಉತ್ತರವನ್ನು ನೋಡ್ಕೋಬೋದು. ಇಲ್ಲಿ ನಾನೀಗ ಓದ್ತಾ ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತಾ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಮೊದಲನೇ ಒಂದು ಪ್ರಶ್ನೆ, ಮಕ್ಕಳಿಗೆ ತಮ್ಮ ಡ್ಯಾಶ್ ಅರಿವಾಗಬೇಕೆಂದೆನಿಸಿತು. ಏನಪ್ಪ ಅರಿವಾಗಬೇಕಂದ್ರೆ ತಪ್ಪಿನ ಅರಿವಾಗಬೇಕೆಂದು ಎನಿಸ್ತಂತ. ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಡ್ಯಾಶ್ ಕೊಟ್ಟರು. ಏನು ಕೊಟ್ಟರಪ್ಪ ಅಂತಂದ್ರೆ ಅವರು ಕಾಸು ಕೊಟ್ಟರು. ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ಡ್ಯಾಶ್ ಕೊಂಡುಕೊಂಡರು. ಅಂದರೆ ಉಪಾಯವನ್ನು ಇವರು ಕೊಂಡುಕೊತಾರೆ. ಒಂದಿಬ್ಬರು ಡ್ಯಾಶ್ ಹಾಕಿಸಿಕೊಂಡಾಗಿತ್ತು. ಒಂದಿಬ್ಬರು ಅಗಲಿಕೆ ಪಾಲಿಶ್ ಹಾಕಿಸಿಕೊಂಡಾಗಿತ್ತು.
ನೆಕ್ಸ್ಟ್ ಒಂದು ಮೇನ್ ಪ್ರಶ್ನೆಯನ್ನು ನೋಡೋದಾದರೆ ಏನಪ್ಪ ಅಂದರೆ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ. ಇಲ್ಲಿ ಆ ಅಂತ ಇದೆಯಲ್ಲ, ಎರಡನೇ ಮುಖ್ಯ ಪ್ರಶ್ನೆ. ಕೊಟ್ಟಿರುವ ಪದಗಳನ್ನು ರಚಿಸಿ ಸ್ವಂತ ವಾಕ್ಯವನ್ನು ರಚಿಸಬೇಕಂತ ಇದೆ. ಮೊದಲನೇ ಒಂದು ಪದ ಏನೆಂದರೆ ರಾಷ್ಟ್ರಪತಿ. ರಾಷ್ಟ್ರಪತಿಗೆ ಒಂದು ವಾಕ್ಯವನ್ನು ರಚಿಸಿದ್ದೇವೆ. ಇಲ್ಲಿ ನೋಡಿ, ಅಬ್ದುಲ್ ಕಲಾಂ ಈ ದೇಶ ಕಂಡ ಉತ್ತಮವಾದಂತಹ ರಾಷ್ಟ್ರಪತಿಯಾಗಿದ್ದರು ಅಂತ ಇದೆ. ಇಲ್ಲಿ ನೆಕ್ಸ್ಟ್ ಪದ ಏನಪ್ಪ ಅಂದರೆ ಕಾಸು. ಈ ಒಂದು ಕಾಸಿನ ಒಂದು ವಾಕ್ಯವನ್ನು ನೋಡೋಣ. ನನ್ನ ಅಜ್ಜಿ ಪುಸ್ತಕ ತರಲು ಕಾಸು ಕೊಡುತ್ತಾಳೆ. ಇದು ಕಾಸಿನ ಬಗ್ಗೆ ಇರುವಂತಹ ಒಂದು ವಾಕ್ಯ. ಶಿಸ್ತು. ನಾವು ಈ ಜೀವನದಲ್ಲಿ ಶಿಸ್ತನ್ನು ಕಲಿಯಬೇಕು. ಶಿಸ್ತಿನ ಬಗ್ಗೆ ಇರುವಂತಹ ವಾಕ್ಯ. ದಾರಿ. ಈ ಒಂದು ಪದಕ್ಕೆ ವಾಕ್ಯವನ್ನು ನೋಡೋದಾದರೆ ದೊಡ್ಡವರು ಹೇಳಿದ ದಾರಿಯಲ್ಲಿ ನಾವು ನಡೆಯಬೇಕು. ನೆಕ್ಸ್ಟ್ ಒಂದು ಮೂರನೇ ಮುಖ್ಯ ಪ್ರಶ್ನೆ ನೋಡೋದಾದರೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನಾನು ಸಣ್ಣ ಉತ್ತರಗಳನ್ನು ಬರೆದಿದ್ದೇನೆ, ಯಾಕಂದರೆ ನನಗೆ ಹೆಚ್ಚು ಕಮೆಂಟ್ ಹಾಕ್ತಿದ್ರು ವಿದ್ಯಾರ್ಥಿಗಳು, ಸರ್ ಸ್ವಲ್ಪ ಪ್ರಶ್ನೆಗಳನ್ನು ದಯವಿಟ್ಟು ಹಾಕಿ, ಯಾಕಂದರೆ ನಮಗೆ ಉತ್ತರ ಬರೆಯಲು ಪೇಪರಲ್ಲಿ ಕಷ್ಟ ಆಗುತ್ತೆ ಅಂತ. ಆದ ಕಾರಣ ಸಣ್ಣ ಪ್ರಶ್ನೆಗಳನ್ನು ಮಾಡಿದ್ದೇನೆ. ಇಲ್ಲಿ ನೋಡಿ, ಇವರು ಕವಿಗಳು. ನಾನು ತೋರಿಸೋದನ್ನು ಮರೆತೇ ಬಿಟ್ಟೆ. ಇವರು ಇಲ್ಲಿ ಏನಿದಾರಲ್ಲ, ಇವರು ಕವಿಗಳು. ಇಲ್ಲಿ ನಾನು ಈಗ ಪ್ರಶ್ನೆಗಳನ್ನ ತಿಳಿಸ್ತಾ ಹೋಗ್ತೇನೆ. ಮೊದಲನೇ ಒಂದು ಪ್ರಶ್ನೆ ಅಂದರೆ, ರಾಜೇಂದ್ರ ಪ್ರಸಾದ್ ಅವರು ತಾವು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ರು ಅಂತಂದ್ರೆ ಜನರ ಸೇವಕ ಅಂತಂದು ಇಲ್ಲಿ ಇವರು ಹೇಳ್ಕೊಳ್ತಾ ಇದ್ರು. ಜನರ ಸೇವಕ ಅಂತ ಇಲ್ಲಿ ಹೇಳ್ಕೊತಾ ಇದ್ರು. ನೆಕ್ಸ್ಟ್ ಒಂದು ನೋಡೋದಾದರೆ ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಏನನ್ನು ಕೊಟ್ಟರು. ಏನು ಕೊಟ್ಟರಪ್ಪ ಅಂತಂದ್ರೆ ಕಾಸನ್ನು ಕೊಡ್ತಾರೆ. ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು. ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಮಕ್ಕಳಿಗೆ ಇವರು ಹೇಳ್ತಾರೆ. ಜಾಮಿಯಾ ಮಿಲಿಯಾ ಎಲ್ಲಿದೆ ಅಂದರೆ ದೆಹಲಿಯಲ್ಲಿದೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ, ಜಾಕೀರ್ ಹುಸೇನ್ ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದರು ಅಂದರೆ ಬೂಟ್ ಪಾಲಿಶ್ ಹಾಕುವವನ ವೇಷವನ್ನು ಹಾಕಿದ್ದಾರೆ. ನೆಕ್ಸ್ಟ್ ಒಂದು ಮುಖ್ಯ ಪ್ರಶ್ನೆ ನೋಡೋದಾದರೆ ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಅಂತ ನೋಡೋಣ. ಮೊದಲನೇ ಒಂದು ವಾಕ್ಯ ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ ಅಂತ ಹೇಳಿದ್ರು. ಇದು ವಾಕ್ಯ ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ. ಇನ್ನು ಆಯ್ಕೆ ನೋಡೋದಾದರೆ ಈ ವಾಕ್ಯವನ್ನು ದೊಡ್ಡವರ ದಾರಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಯಾರು ಹೇಳಿದ್ರಪ್ಪ ಅಂದರೆ ಇದನ್ನು ರಾಜೇಂದ್ರ ಪ್ರಸಾದ್ ಅವರು ಹೇಳಿದರು. ಯಾರಿಗೆ ಹೇಳಿದ್ರಪ್ಪ ಅಂತಂದರೆ ಮಕ್ಕಳಿಗೆ ಹೇಳ್ತಾರೆ. ಯಾವಾಗ ಹೇಳಿದ್ರು ಅಂದರೆ ಮಕ್ಕಳು ಪುಸ್ತಕದ ಪುಟಗಳನ್ನು ಹರಿದಾಗ ಈ ಒಂದು ಮಾತನ್ನು ಅವರು ಹೇಳ್ತಾರೆ. ಹಾಗಾದರೆ ನೆಕ್ಸ್ಟ್ ಒಂದು ವಾಕ್ಯ ಏನಪ್ಪ ಅಂತಂದರೆ, ತಾತ, ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ. ವಾಕ್ಯ ಇದೆ. ಆಯ್ಕೆ ಏನಪ್ಪ ಅಂದರೆ ಈ ವಾಕ್ಯವನ್ನು ದೊಡ್ಡವರ ದಾರಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಮಕ್ಕಳು ಯಾರಿಗೆ? ರಾಜೇಂದ್ರ ಪ್ರಸಾದ್ ಅವರಿಗೆ ಹೇಳ್ತಾರೆ. ಯಾವಾಗ ಹೇಳ್ತಾರೆ? ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾದಾಗ ಹೇಳ್ತಾರೆ. ಓಕೆನಾ. ನೆಕ್ಸ್ಟ್ ಒಂದು ಮುಖ್ಯ ಪ್ರಶ್ನೆ ನೋಡೋದಾದರೆ, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಐತಿ. ಮೊದಲನೇ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವ ಎಂಥದ್ದು ವಿವರಿಸಿ ಅಂತ ಇದೆ. ಉತ್ತರವನ್ನು ನೋಡೋದಾದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಪ್ರಥಮ ರಾಷ್ಟ್ರಪತಿಗಳು. ಅತ್ಯಂತ ಉನ್ನತ ಸ್ಥಾನಕ್ಕೇರಿದರೂ ಸರಳ ಜೀವನ ನಡೆಸುತ್ತಿದ್ದವರು. ಬಾಳಿನಲ್ಲಿ ಶಿಸ್ತು, ಸಂಯಮ, ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವ ನೀಡುತ್ತಿದ್ದರು. ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. ಎರಡನೇ ಒಂದು ಪ್ರಶ್ನೆಯನ್ನು ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕೀರ್ ಹುಸೇನ್ ಏನು ಮಾಡಿದರಪ್ಪ ಅಂತಂದ್ರೆ, ಒಂದು ದಿನ ವಿಶ್ವವಿದ್ಯಾನಿಲಯದ ಪ್ರವೇಶ ದ್ವಾರದಲ್ಲಿ ಜಾಕೀರ್ ಹುಸೇನ್ ಅವರು ಒಬ್ಬ ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ಕುಳಿತಿದ್ದು ಬೂಟ್ ಪಾಲಿಶ್ ಮಾಡಿದ್ದರು. ಈ ರೀತಿಯಾಗಿ ಅವರು ಒಂದು ಉಪಾಯವನ್ನು ಹುಡುಕಿದ್ದಾರೆ. ನೆಕ್ಸ್ಟ್ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ಬೇಗೂರು ರಮೇಶ್ ಅವರ ಸ್ಥಳ ಕಾಲ ಕೃತಿಗಳನ್ನು ಹೇಳಿರಿ. ಇದರಲ್ಲಿ 3 ಉತ್ತರಗಳನ್ನ ಬರೀಬೇಕಾಗತ್ತೆ. ಉತ್ತರವನ್ನು ಇಲ್ಲಿ ನೋಡೋದಾದರೆ ಏನಪ್ಪ ಅಂತಂದರೆ ಸ್ಥಳ ಏನಂತಾರೆ, ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ದೊಡ್ಡ ಹುಣಸೋಗೆ ಜಿಲ್ಲೆಯುವುದು. ಕಾಲ ಏನಂದರೆ 22 ಆಗಸ್ಟ್ 1945 ಇವರು ಜನಿಸ್ತಾರೆ. ಕೃತಿ ಏನಪ್ಪ ಅಂದರೆ ವಿಶ್ವಖ್ಯಾತ ಮಹಿಳೆಯರು ನಮ್ಮ ಕಮಿಕೆಗಳು ಕನ್ನಡ ಕವಿರತ್ನ ಇದೆ. ನಾನು ಆಗಲೇ ಮೊದಲನೇದಾಗಿ ಹೇಳಿದ್ದೇನೆ, ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ನಾನು 4 ಕೃತಿಗಳನ್ನು ತೋರಿಸಿದ್ದೇನೆ. ಇಲ್ಲಿ ನೀವು ಕೂಡ 4 ಕೃತಿ 3 ಅಥವಾ 4 ಕೃತಿಗಳನ್ನು ಬರೆದರೆ ನಡೆಯುತ್ತದೆ. ಹಾಗಾದರೆ ನೆಕ್ಸ್ಟ್ ಒಂದು ಪ್ರಶ್ನೆಗಳನ್ನು ನೋಡುತ್ತಾ ಹೋಗೋಣ. ನೆಕ್ಸ್ಟ್ ಒಂದು ಏನಪ್ಪ ಅಂತಂದರೆ ನೆಕ್ಸ್ಟ್ ಮುಖ್ಯ ಪ್ರಶ್ನೆ ಏನಂದರೆ ವಚನ ಬದಲಿಸಿ ಬರೆಯಿರಿ ಅಂತ ಇದೆ. ಗಿಡಗಳು
ಗಿಡ ಅನ್ನೋದು ಏಕವಚನ, ಗಿಡಗಳು ಅನ್ನುವುದು ಬಹುವಚನ. ತಮ್ಮಂದಿರು ಅನ್ನುವುದು ಬಹುವಚನ, ತಮ್ಮ ಅನ್ನುವುದು ಏಕವಚನ. ಪತ್ರಗಳು ಅನ್ನುವುದು ಬಹುವಚನ, ಪತ್ರ ಅನ್ನುವುದು ಏಕವಚನ. ಮಗು ಅನ್ನುವುದು ಏಕವಚನ, ಮಕ್ಕಳು ಅನ್ನುವುದು ಬಹುವಚನ. ಇಲ್ಲಿ ವಚನವನ್ನು ಬರೆದಾಗಿದೆ. ಆಮೇಲೆ ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ ಮುಖ್ಯ ಪ್ರಶ್ನೆ, ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತಿಸಿ. ಇಲ್ಲಿ ನೋಡಿ ಮೇನಾಗಿ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತಿಸಿ ಅಂತ ಹೇಳಿದ್ದಾರೆ. ಅವನು ಅನ್ನುವುದು ಪುಲ್ಲಿಂಗಕ್ಕೆ ಬರುತ್ತದೆ, ಪುಲ್ಲಿಂಗ. ಅವಳು ಅನ್ನುವುದು ಸ್ತ್ರೀಲಿಂಗ, ನಾವು ಬರೀಬೇಕು. ಇವಳು ಅನ್ನುವುದು ಸ್ತ್ರೀಲಿಂಗ, ಇವನು ಅನ್ನುವುದು ಪುಲ್ಲಿಂಗ. ಆಯಿತಾ? ಈ ರೀತಿಯಾಗಿ ಇರುವಂಥದ್ದು. ಗೌಡತಿ ಅನ್ನುವುದು ಸ್ತ್ರೀಲಿಂಗ, ಗೌಡ ಅನ್ನುವುದು ಪುಲ್ಲಿಂಗ. ಸ್ತ್ರೀಲಿಂಗ ಬರದಲ್ಲಿ ಪುಲ್ಲಿಂಗ ಬರೀಬೇಕು, ಪುಲ್ಲಿಂಗ ಈಗುರು ಪ್ರಶ್ನೆಯಲ್ಲಿ ಕೊಟ್ಟಾಗ ನಾವು ಸ್ತ್ರೀಲಿಂಗ ಬರೀಬೇಕು. ಶರಣೆ ಅನ್ನುವುದು ಸ್ತ್ರೀಲಿಂಗ. ನೆಕ್ಸ್ಟ್ ಒಂದು ಮುಖ್ಯ ಪ್ರಶ್ನೆ ನೋಡೋದಾದ್ರೆ, ಇಲ್ಲಿ ಕೆಳಗಿನವುಗಳಲ್ಲಿ 4 ಉದಾಹರಣೆಗಳನ್ನು ಕೊಡಿರಿ ಅಂತ ಹೇಳಿದ್ದಾರೆ. ಅನ್ವರ್ಥನಾಮಕ್ಕೆ ಉದಾಹರಣೆಯನ್ನು ಕೊಡಬೇಕು, ರೂಢನಾಮಕ್ಕೆ ಉದಾಹರಣೆಯನ್ನು ಕೊಡಬೇಕು, ಅಂಕಿತನಾಮಕ್ಕೆ ಉದಾಹರಣೆಯನ್ನು ಕೊಡಬೇಕು. ನಾವು ಇಲ್ಲಿ 4 ಉದಾಹರಣೆಗಳನ್ನು ಕೊಟ್ಟಿದ್ದೀವಿ. ಇವರು ಎಷ್ಟು ಕೇಳಿದರೆ ಅಷ್ಟು ಕೊಡೋಣ. ಅನ್ವರ್ಥನಾಮಕ್ಕೆ ಕಿವುಡ, ಶಿಕ್ಷಕ, ಕಳ್ಳ, ಕರಿಯ. ನೆಕ್ಸ್ಟ್ ರೂಢನಾಮಕ್ಕೆ ನೋಡೋದಾದರೆ ಹುಡುಗ, ನದಿ, ಮನೆ, ಪರ್ವತ. ನೆಕ್ಸ್ಟ್ ಅಂಕಿತನಾಮಕ್ಕೆ ನೋಡೋದಾದರೆ ಗುಂಜಲಪ್ಪ, ಯಾದಗಿರಿ, ಆನೆ, ಕೋಗಿಲೆ. ಈ ರೀತಿಯಾಗಿ ಇರುವಂಥದ್ದು. ನೀವು ಇನ್ನೂ ಕೂಡ ಹೆಚ್ಚು ಬರೆಯಬಹುದು ಮಕ್ಕಳೇ. ಇಲ್ಲಿಗೆ ಈ ಒಂದು ಪ್ರಶ್ನೆಗಳು ಎಲ್ಲವೂ ಮುಗಿದಿರುತ್ತವೆ. ಇಲ್ಲಿ ಮಟ್ಟ ನಾನು ನಿಮಗೆ ಎಲ್ಲ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತಾ ಇದ್ದೇನೆ. ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಮುಂದಿನ ಪಾಠಗಳ ಒಂದು ವಿಡಿಯೋಗಳು ನಿಮಗೆ ತಲುಪಬೇಕಂದ್ರೆ ಪಕ್ಕದಲ್ಲಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾವು ಹಾಕುವಂಥ ಹೊಸ ವಿಡಿಯೋಗಳು ನಿಮಗೆ ಬರ್ತಾ ಇದೆ, ಹಾಗೆ ಬರ್ತಾ ಇರ್ತವೆ. ಎಲ್ಲ 6ನೇ ತರಗತಿಯಲ್ಲಿರ್ತಕ್ಕಂಥ ಎಲ್ಲ ಪಾಠ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಇರ್ತೀವಿ. ಮತ್ತು 6, 7, 8, 9 ತರಗತಿಯಲ್ಲಿರ್ತಕ್ಕಂಥ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗುತ್ತಿರ್ತವೆ. ಇಲ್ಲಿ ನೀವು ಬ್ಯಾಕ್ಗ್ರೌಂಡ್ ಸ್ಕ್ರೀನನ್ನು ಕೂಡ ಹಾಕಿರ್ತೀವಿ. ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಟಾಟಾ, ಬೈ ಬೈ.